ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಭಾಳ ದಿನದ ನಂತರ ಇವತ್ತು ನಾನು ನನ್ನ ಮಾರ್ನಿಂಗ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತು ಏನೇನಾಗುತ್ತೆ ಅಂತ ನೋಡೋಣ. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟ. ಈಗ ಪೂಜೆ, ಸ್ನಾನ, ತಿಂಡಿ ಅದೆಲ್ಲ ಮಾಡ್ಕೋಬೇಕು. ಇವತ್ತಿನ ದಿನ ಹೇಗೆ ಹೋಗುತ್ತೆ, ಏನೇನು ಆಗುತ್ತೆ ಅನ್ನೋದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ನಾನಿವಾಗ ನನ್ನ ಮಾರ್ನಿಂಗ್ ರೂಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಎದ್ದ ತಕ್ಷಣ ಬೆಳಗ್ಗೆ ಒಂದು ಗ್ಲಾಸಲ್ಲಿ 1 ಸ್ಪೂನು ಚಿಯಾ ಸೀಡ್ಸನ್ನು 1 ಅವರು ನೆನೆಯೋದಕ್ಕೆ ಹಾಕಿಬಿಟ್ಟು ಮುಂದಿನ ಕೆಲಸ ಮಾಡ್ಕೋತೀನಿ. ನಾನು ಕೆಲಸ ಮಾಡೋ ಅಷ್ಟರಲ್ಲಿ ಅದು ನೆಂದಿರುತ್ತೆ. ಹಾಗಾಗಿ ಖಾಲಿ ಹೊಟ್ಟೆ ತಿಂಡಿ ತಿನ್ನೋದಕ್ಕೂ ಮುಂಚೆ ನಾನು ಆ ನೀರನ್ನು ಕುಡಿದ್ಬಿಟ್ಟು ಆಮೇಲೆ ತಿಂಡಿ ತಿಂತೀನಿ. ಇವಾಗ ನನ್ನ ಬೆಳಗ್ಗೆ ಎದ್ದು ಕೆಲಸ, ಎದ್ದ ತಕ್ಷಣವೇ ಮನೆ ಫಸ್ಟು ನೀಟಾಗಿರಬೇಕು, ಕ್ಲೀನಾಗಿರಬೇಕು. ಹಾಗಾಗಿ ನಾನು ಫಸ್ಟು ಎದ್ದ ತಕ್ಷಣವೇ ಮನೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಸ್ಕೂಲ್ ರಜಾ ಇರೋದರಿಂದ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಇಲ್ಲಾಂದರೆ ಫಸ್ಟು ಮಕ್ಕಳನ್ನು ಸ್ಕೂಲಿಗೆ ರೆಡಿ ಮಾಡಿ ಅವರನ್ನು ಕಳಿಸಿ ಆಮೇಲೆ ನಾನು ಮನೆ ಕೆಲಸನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ರೂಮಿಂದ ನನ್ನ ಕೆಲಸ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಎದ್ಮೇಲೆ ಬೆಡ್ಡೆಲ್ಲ ನೀಟಾಗಿ ಮಾಡಿ, ಮಕ್ಕಳು ಎಲ್ಲ ರಾತ್ರಿ ಟೈಮ್ ಆಡಿರ್ತಾರಲ್ವ, ಅದೆಲ್ಲ ಅಲ್ಲಿಂದ ಅಲ್ಲೇ ಇರುತ್ತೆ, ಅದನ್ನು ನೀಟಾಗಿ ಮಾಡಿ, ಇಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ತಿನ್ನೋದು, ಆಟ ಆಡೋದು ಎಲ್ಲ ಮಾಡಿರ್ತಾರೆ. ಏನಾದರೂ ಚೆಲ್ಲಿರ್ತಾರೆ, ಅದನ್ನು ಕ್ಲೀನಾಗಿ ಕೊಡಿವಿ. ಬೆಳಗ್ಗೆ ಎದ್ದು ಫಸ್ಟು ಮಾಡೋ ಕೆಲಸ ಮನೇನ ಕ್ಲೀನಾಗಿ ಇಟ್ಕೊಳ್ಳೋದು, ಹಾಗೆ ಮನೆ ನೀಟಾಗಿ ಮಾಡ್ಕೊಳ್ಳೋದು ನನ್ನ ಕೆಲಸ. ನನಗೆ ಮನೆ ನೀಟಾಗಿರಬೇಕು ಅಂದ್ರೇ ಇಷ್ಟ ಆಗುತ್ತೆ. ನಾನು ಖಾಲಿ ಇದ್ದಾಗೆಲ್ಲ ಮನೇನ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ನೀಟಾಗಿ ಇಟ್ಕೊಳ್ಳೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಇವಾಗ ಧೂಳೆಲ್ಲ ತೆಗೆದು ಬೆಡ್ಡು, ಸೋಫಾ ಎಲ್ಲ ನೀಟಾಗಿ ಮಾಡಿ ಈಗ ಕಸ ಗುಡಿಸ್ಕೊತಾ ಇದ್ದೀನಿ. ನಮ್ಮದು ಕಸ ಎಲ್ಲ ಗುಡಿಸ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಯಾಕಂದರೆ ದೊಡ್ಡ ಮನೆ ಇರೋದರಿಂದ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಳ್ಳೋದಕ್ಕೇ 1 ಅವರ್ ಆಗುತ್ತೆ. ಇವಾಗ ನಾನು ಕಸನ ಗುಡಿಸ್ಕೊತಾ ಇದ್ದೀನಿ. ಜೊತೆಗೆ ಮಗನೂ ಎದ್ದಿರ್ತಾನೆ, ಅವನ ಜೊತೆಲೇ ಮಾತುಕತೆ, ಹಠ, ಅಳೋದು ಇದನ್ನೆಲ್ಲ ಶುರು ಮಾಡಿರ್ತಾನೆ. ಅವನ ಜೊತೆನೇ ಕೆಲಸ ಮಾಡ್ತಾ ಮಾಡ್ತಾ ಅವನು ಆಟ ಆಡ್ಕೊತಿರ್ತಾನೆ ನನ್ನ ಜೊತೆನೇ. ಕಸ ಗುಡಿಸಿ ಆದಮೇಲೆ ನಾನು ನೆಕ್ಸ್ಟ್ ಮಾಡೋ ಕೆಲಸ ಟಿ ವಿ, ಟೇಬಲ್ಗಳು, ಫ್ರಿಜ್ಜು, ಈ ಥರ ಮಿರರು ಇದೆಲ್ಲ ಒರೆಸ್ಕೊಂಬಿಡ್ತೀನಿ. ಡೈಲಿ ಕ್ಲೀನ್ ಮಾಡ್ಕೊಂಡಿದ್ರೆ ಮನೆ ಚೆನ್ನಾಗಿರುತ್ತೆ. ಹಾಗೆ ನೆಗೆಟಿವ್ ಎನರ್ಜಿ ಕೂಡ ಮನೆಯಲ್ಲಿ ಬರೋಲ್ಲ, ಯಾವಾಗಲೂ ಪಾಸಿಟಿವ್ ಆಗಿ ಇರುತ್ತೆ. ಹಾಗಾಗಿ ಧೂಳೆಲ್ಲ ನಾನು ಒಂಚೂರೂ ಬಿಡೋಂಗಿಲ್ಲ. ಡೈಲಿ ಬೆಳಗ್ಗೆ ಒರೆಸ್ತಾನೆ ಇರ್ತೀನಿ. ನಾವು ಎಷ್ಟು ಕ್ಲೀನ್ ಮಾಡಿದರೂ ಮಕ್ಕಳಿರೋ ಮನೆ ಮತ್ತು ಹೆಚ್ಚು ಕಡಿಮೆ ಆಗೋದು, ವ್ಯತ್ಯಾಸ ಆಗೋದಾಗೆ ಆಗುತ್ತೆ. ಹಾಗಾಗಿ ಸುಮ್ಮನೆ ಬಿಡೋಕ್ಕಂತೂ ಆಗಲ್ಲ. ಡೈಲಿ ಕ್ಲೀನ್ ಮಾಡ್ಕೋತೀನಿ ನಾನು. ಇವಾಗ ಟೇಬಲ್ಗಳು ಅದನ್ನೆಲ್ಲ ನೀಟಾಗಿ ಒರೆಸಿ ಇಟ್ಕೋತಾ ಇದ್ದೀನಿ. ಧೂಳೆಲ್ಲ ತೆಗೆದಾದಮೇಲೆ ನೆಕ್ಸ್ಟ್ ಮಾಡೋ ಕೆಲಸನೇ ನೆಲ ಒರೆಸೋದು. ಡೈಲಿ ನೆಲ ಒರೆಸ್ತೀನಿ ನಾನು. ಯಾಕಂದರೆ ಆಡಿ ಎಲ್ಲ ಗಲೀಜು ಮಾಡಿರ್ತಾರೆ, ಅಥವಾ ಊಟ ಮಾಡೋವಾಗ ಅದು ಇದು ಚೆಲ್ಲಿ ಗಲೀಜು ಮಾಡಿರ್ತಾರೆ ನೆಲ. ಹಂಗೆ ನೆಲದ ಮೇಲೇ ಕೂತ್ಕೊಳ್ಳೋದು, ಓಡಾಡೋದು, ಏನಾದರೂ ಬಿದ್ದರೆ ತಿನ್ನೋದು ಮಾಡ್ತಾರಲ್ಲ. ಹಾಗಾಗಿ ಸ್ವಲ್ಪ ನೆಲ ಕ್ಲೀನಾಗಿದ್ದರೆ ಮಕ್ಳಿಗೂ ಒಳ್ಳೆಯದು ಅಂಥೇಳಿ ನಾನು ಡೈಲಿ ನೆಲ ಒರೆಸೋ ರೂಢಿನ ಇಟ್ಕೊಂಡಿದ್ದೀನಿ. ಇವಾಗ ನಾನು ನೆಲ ಎಲ್ಲ ಒರೆಸಿ ಆದಮೇಲೆ ಆಚೆ ಕಡೆಯೂ ಕಸ ಗುಡಿಸಿ ನೆಲ ಒರೆಸಿ ಇವಾಗ ಹೊಚ್ಚಲು ಪೂಜೆನ ಮಾಡ್ತಾಯಿದ್ದೀನಿ. ಅರಿಶಿನ, ಕುಂಕುಮ, ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಕೊಡ್ತೀನಿ. ಆಮೇಲೆ ನೆಕ್ಸ್ಟು ನಮ್ಮ ಮನೆಯವರ ಅಥವಾ ಮಗಳು ಇಬ್ಬರಲ್ಲಿ ಒಬ್ಬರು ದೇವ್ರ ಪೂಜೆನ ಮಾಡ್ತಾರೆ. ಇವಾಗ ಹೊಸಲು ಪೂಜೆನೂ ಕೂಡ ಮಾಡ್ಕೋತಾ ಇದ್ದೀನಿ. ಫೈನಲಿ ತುಳಸಿ ಕಟ್ಟೆ ಹಾಗೂ ಹೊಸಲಿಗೆ ಈ ಥರ ರಂಗೋಲಿನ ಹಾಕಿದ್ದೀನಿ.
ಅದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇವಾಗ ನಮ್ಮ ವಸಿಷ್ಠಂಗೆ ಸ್ನಾನ ಮಾಡಿಸಿ ಅವನನ್ನು ರೆಡಿ ಮಾಡಿಸೋದು. ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಆಟ ಆಡೋಕ್ಕೆ ಬಿಟ್ಟರೆ ನೆಕ್ಸ್ಟು ನಾನು ತಿಂಡಿ ರೆಡಿ ಮಾಡೋ ಅಷ್ಟೊತ್ತಿಗೆ ಅವನು ಸ್ವಲ್ಪ ಹೊತ್ತು ಆಟ ಆಡ್ಕೋತಾನೆ. ಆಮೇಲೆ ಅವನಿಗೆ ತಿಂಡಿ ತಿನ್ನಿಸೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ ನನಗೆ. ಅವನು ತಿಂಡಿ ತಿನ್ನಲ್ಲ, ಹಾಗಾಗಿ ಅವ್ನು ರೆಡಿ ಮಾಡಿ ಆಚೆ ಕಳಿಸಿದ್ರೆ ಆಟ ಆಡ್ಕೊಳ್ಳಿ, ನಾವು ಡಿಸ್ಟರ್ಬ್ ಮಾಡಲ್ಲ. ಅವನ್ನ ರೆಡಿ ಮಾಡಿ ಆಟ ಆಡೋಕ್ಕೆ ಕೈ ಬಿಟ್ಟರೆ ಅವನು ಆರಾಮಾಗಿ ಆಟ ಆಡ್ಕೊತಾನೆ. ನಮೋ ಅರಿಯಂತಾಣಂ ನಮೋ ಸಿದ್ಧಾಣಂ ನಮೋ ಐರಣಂ ನಮೋ ಅಜ್ಜಾಣಂ ನಮೋ ಲೋಯೆ ಸವಸಾಣಂ. ಎಲ್ಲಿ ಇಲ್ಲ ಕೆಳಗೆ ಆಟಾಡ್ಕೋತೀವಿ, ಒಳಗೆ ಬಾ. ಅವನ್ನ ರೆಡಿ ಮಾಡಿಸಿ ಹಾಗೆ ದೇವರಿಗೆ ಕೈ ಮುಗಿಸಿ ಆಟ ಆಡೋದಕ್ಕೆ ಹೊರಗೆ ಕಳಿಸಿದ್ದೀನಿ. ನಾನು ಕರೆಯೋವರೆಗೂ ಇನ್ನು ಆಟ ಆಡ್ಕೋತಾ ಇರ್ತಾನೆ. ಅವನನ್ನು ಆಟ ಆಡೋದಕ್ಕೆ ಬಿಟ್ಟು ನಾನಿವಾಗ ಪಾತ್ರೆ ತೊಳೆಯೋದಿತ್ತು. ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ರಂಗೋಲಿ ಎಲ್ಲ ಹಾಕಿದ ಮೇಲೆ ಪೂಜೆ ಮಾಡ್ತಿದ್ದಾಳೆ ನಮ್ಮ ಗಾನು. ಅವಳನ್ನು ಪೂಜೆ ಮಾಡೋಕ್ಕೆ ಹಚ್ಬಿಟ್ಟು ನಾನಿವಾಗ ಹಾಲು ಕಾಯಿಸಿ ಪಾತ್ರೆ ತೊಳೆಯೋಣ ಅಂಥೇಳಿ ಒಂದು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಕೂಡ ಇವಾಗ ತೊಳಿತಾ ಇದ್ದೀನಿ. ನಾನು ಆಲ್ಮೋಸ್ಟು ಎಲ್ಲ ದಿನವೂ ರಾತ್ರಿಯೇ ಪಾತ್ರೆ ತೊಳಿತೀನಿ. ಒಂದೊಂದು ಟೈಮಲ್ಲಿ ಕೆಲಸ ಏನಾದರೂ ಜಾಸ್ತಿ ಇದ್ದರೆ ಅಥವಾ ಲೇಟ್ ಆಗಿದ್ದರೆ ಪಾತ್ರೆನ ರಾತ್ರಿ ತೊಳೆಯೋಕೆ ಹೋಗಲ್ಲ. ಯಾಕಂದರೆ ಪಾತ್ರೆ ರಾತ್ರಿ ತೊಳೆದ್ರೇ ಬೆಳಗ್ಗೆ ಎದ್ದು ಸ್ವಲ್ಪ ಕೆಲಸ ಕೂಡ ಕಡಿಮೆ ಆಗುತ್ತೆ. ಸಿಂಕಲ್ಲಿ ಪಾತ್ರೆ ಇಟ್ಟು ಮಲಗಬಾರ್ದು. ಪಾತ್ರೆ ಇಲ್ಲ ಅಂದರೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದು ನಾವು ಅಡುಗೆ ಮನೆಗೆ ಬಂದಾಗ ಅಡುಗೆ ಮನೆ ಸಿಂಕು ಎಲ್ಲ ಕ್ಲೀನಾಗಿದ್ದರೆ ಒಂಥರ ಎನರ್ಜಿ ಇರುತ್ತೆ. ತಿಂದಿರೋ ಪಾತ್ರೆ ರಾತ್ರಿ ಹಾಗೆ ತೊಳೆದಿಟ್ಟೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಈಗ ಈಗ ಸ್ಕೂಲ್ ರಜೆ ಇರೋದ್ರಿಂದ ನಾನು ಗಾನೋಗೆ ಆವಾಗವಾಗ ಒಂದೊಂದು ದಿನ ಪೂಜೆ ಮಾಡೋದಕ್ಕೆ ಹಚ್ಚಿರ್ತೀನಿ. ಚಿಕ್ಕ ಪುಟ್ಟ ಕೆಲಸ ಕೂಡ ಮಾಡೋದಕ್ಕೆ ಹಚ್ತೀನಿ. ಸ್ಕೂಲ್ ಇದ್ದಾಗಂತೂ ಮಾಡೋದಕ್ಕಾಗಲ್ಲ. ಸ್ಕೂಲ್ ಇದ್ದಾಗ ನಮಗೆ ಆದ ಟೈಮ್ ಸಿಕ್ಕಾಗ ಅವ್ರಿಗೆ ಕೆಲಸನ ಹೇಳ್ಕೊಡ್ಬೇಕು. ಹಂಗಾಗಿ ಇವತ್ತು ಗಾನೋನೇ ಪೂಜೆ ಮಾಡಿದ್ಲು. ನಂದು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಚಿಯಾ ಸೀಡ್ಸ್ ನೆನೆಯೋಕೆ ಹಾಕಿದ್ನಲ್ಲ, ಆ ನೀರನ್ನು ಇವಾಗ ಕುಡಿತಾ ಇದ್ದೀನಿ. ಯಾಕಂದರೆ ಇನ್ನೂ ತಿಂಡಿ ಆಗಿಲ್ಲ ನಂದು. ಮನೆ ಕೆಲಸ ಮುಗಿಸಿ ನೀರು ಕುಡಿದ್ಬಿಟ್ಟು ಆಮೇಲೆ ತಿಂಡಿ ತಿಂತೀನಿ. ನನಗೆ ಫೋನ್ ಕೂಡ ಬಂದಿತ್ತು ಒಂದು, ಹಾಗೆ ಫೋನಲ್ಲಿ ಮಾತಾಡಿಕೊಂಡೆ ನಾನು ನೀರು ಕುಡಿತಾ ಕೂತಿದ್ದೆ. ಇಯರ್ಫೋನ್ ಹಾಕ್ಕೊಂಡು ಯಾರ್ದಾದ್ರು ಫೋನ್ ಬಂದರೆ ನಾನು ಹಾಗೆ ಬ್ಲೂಟೂತ್ ಹಾಕ್ಕೊಂಡು ಕೆಲಸ ಮಾಡಿಕೊಂಡೆ ಮಾತಾಡ್ತಿರ್ತೀನಿ. ಇದೆಲ್ಲ ಮುಗಿಸಿ ಆದಮೇಲೆ ಈಗ ಆಲ್ರೆಡಿ ಎಲ್ಲರೂ ತಿಂಡಿ ತಿಂದಿದ್ದಾರೆ, ನನ್ನ ಮಾತ್ರ ತಿಂದಿಲ್ಲ. ಸ್ನಾನ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದು ಮತ್ತು ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದೆಲ್ಲ ನಂದು ಅರ್ಲಿ ಮಾರ್ನಿಂಗ್ ರುಟೀನ್ ಆಗಿರುತ್ತೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ನಂದು ಮನೇಲಿ ಇಷ್ಟು ಕೆಲಸ ಇರುತ್ತೆ. ಇದಾದಮೇಲೆ ಇನ್ನು ಸ್ನಾನ, ಬಟ್ಟೆ, ಅಡುಗೆ, ಇನ್ನು ಬೇರೆ ಮನೆ ಅಂದಮೇಲೆ ತುಂಬಾ ಕೆಲಸ ಇರುತ್ತೆ. ಅದೆಲ್ಲ ಮಾಡ್ಕೊತಿರ್ತೀನಿ. ಸಾಧ್ಯ ಆದಷ್ಟು ನಾನು ನನ್ನ ಮಾರ್ನಿಂಗ್ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮೊದಲನೇ ಸಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ಫೋನನ್ನು ಮಾತಾಡಿಕೊಂಡು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಮಾತಾಡಿಕೊಂಡು ಕೆಲಸ ಮಾಡ್ಬೋದು, ಆದರೆ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇರೋದ್ರಿಂದ. ಹಾಗಾಗಿ ವಾಯ್ಸ್ ಓವರನ್ನ ಕೊಡ್ತಾ ಇದ್ದೀನಿ. ಗಾನುಗೆ ಏನೋ ಸರ ಹಾಕ್ಕೋಬೇಕು ಅಂತ ತೊಗೊಂಬಂದು ಕೊಟ್ಟಳು, ಅದನ್ನು ಹಾಕ್ತಾಯಿದ್ದೆ ಅವಳಿಗೆ.
ವಿಡಿಯೋ ರೆಕಾರ್ಡ್ ಆಗದೇ ಇರೋ ಕಾರಣ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಂದು ಇವಾಗ ಚಿಯಾ ಸೀಡ್ಸ್ ನೀರನ್ನು ಕುಡಿದು ಕಂಪ್ಲೀಟ್ ಆಯಿತು. ಇನ್ಮೇಲೆ ಸ್ನಾನ ಹಾಗೆ ತಿಂಡಿ ಬಟ್ಟೆ ಒಗೆಯೋದು ಇದೆಲ್ಲ ಕೆಲಸ ಇರುತ್ತೆ. ಇಲ್ಲಿ ನಾನು ನನ್ನ ಮುಖ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮೊದಲೆಲ್ಲ ನನಗೆ ಪಿಗ್ಮೆಂಟೇಷನ್ ಜಾಸ್ತಿನೇ ಇತ್ತು, ಬಟ್ ಇವಾಗ ಇಲ್ಲ, ಎಲ್ಲ ಹೋಗಿದೆ. ಮೊದಲಿನ ತೋರಿಸ್ತಿದ್ದೀನಲ್ಲ, ಇಲ್ಲೆಲ್ಲ ಫುಲ್ ಆಗಿತ್ತು, ಇವಾಗ ಫುಲ್ ಮುಖ ಕ್ಲಿಯರಾಗಿ ಕ್ಲೀನಾಗಿ ಆಗಿದೆ. ಸ್ಕಿನ್ ಕೂಡ ಬ್ರೈಟಾಗಿ ಕಾಣಿಸ್ತಾ ಇದೆ. ನನಗಂತೂ ಫುಲ್ ಖುಷಿ ಆಗ್ತಿದೆ ಮುಖ ಕ್ಲೀನಾಗಿ ಕಾಣಿಸ್ತಾ ಇರೋದ್ರಿಂದ. ಹಾಗೆಯೇ ಇದು ಮಧ್ಯಾಹ್ನ ಟೈಮಲ್ಲಿ ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಅಂದರೆ ಮಾವಿನ ಹಣ್ಣು ಕಟ್ ಮಾಡೋದನ್ನು ಮಾತ್ರ ಇಲ್ಲಿ ವಿಡಿಯೋ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಮೇಲ್ಗಡೆ ಮಾವಿನ ಹಣ್ಣು ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ, ಒಂದು ಚುಕ್ಕಿ ಕೂಡ ಇಲ್ಲ. ಬಟ್ ಒಳಗಡೆ ಕಟ್ ಮಾಡಿದ್ರೆ ಈ ಥರ ಎಲ್ಲ ಫುಲ್ ಕಪ್ಪಗೆ ಬಂದುಬಿಟ್ಟೈತೆ ಮಾವಿನ ಹಣ್ಣು. ಗೊತ್ತಾಗಲ್ಲ ಅದು ಮೇಲ್ಗಡೆ ಅಷ್ಟು ಚೆನ್ನಾಗಿದೆ, ಒಳಗಡೆ ಹಂಗಾಗಿರೋದು ಕಟ್ ಮಾಡಿದಾಗಲೇ ಗೊತ್ತಾಗೋದು. ಫ್ರೆಂಡ್ಸ್, ಇದಿಷ್ಟು ನನ್ನ ಅರ್ಲಿ ಮಾರ್ನಿಂಗ್ ರೂಟೀನ್ ಆಗಿತ್ತು. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲ ಹಂಗಾಗಿ ಇದು ಒಂದು ಬೇರೆ ಐತೆ ಅಷ್ಟೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮೇಲೆ, ಒಳಗೆಲ್ಲ ಹಿಂಗೆ ನೋಡು.